ಸ್ನೇಹಿತರೆ, ಇದೀಗ ಬಿಗ್ ಬಾಸ್ ಮನೆಗೆ ಹನುಮಂತನ ತಂದೆ ತಾಯಿ ಎಂಟ್ರಿ ಕೊಟ್ಟಿದ್ದು ಬಹಳ ಖುಷಿಯಾಗಿದೆ. ಸೊ ಹಳ್ಳಿಯ ಒಂದು ರೈತರು ಇದೇ ಮೊದಲ ಬಾರಿಗೆ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಎಲ್ಲರೂ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟ ಹನುಮಂತ ಬಹಳ ಫೇಮಸ್ ಆಗಿದ್ದು, ಸ್ಟ್ರಾಂಗ್ ಕಂಟೆಸ್ಟೆಡ್ ಎಂದು ಗುರುತಿಸಿಕೊಂಡಿದ್ದು, ಆತನ ಒಂದು ಆಟದಿಂದ ಹಾಗೂ ಆತ ನಾಮಿನೇಟ್ ಮಾಡುವ ವಿಚಾರದಲ್ಲಿ ತನ್ನ ಸ್ನೇಹಿತನನ್ನು ಒಂದೇ ಒಂದು ಮಾತಿನಿಂದ ಕ್ಲಾರಿಟಿ ಕೊಟ್ಟು ಆತನನ್ನು ನಾಮಿನೇಟ್ ಮಾಡಿದ್ದೇ ಕಿಚ್ಚ ಸುದೀಪ್ ಅಲ್ಲದೆ ಹಲವಾರು ಅಭಿಮಾನಿಗಳು ಒಪ್ಪಿಕೊಂಡಿದ್ದು ನಿಜ. ಆದರೆ ಹನುಮಂತ ಬರ್ತಾ ಕೊನೆಯ ಒಂದು ಇನ್ನೇನು 2 ವಾರವೇ ಇರಬೇಕು ವೀಕ್ಷಕರೇ. ಅಂಥದ್ರಲ್ಲಿ ಹನುಮಂತ ಡಲ್ ಆಗಿ ಹೋಗ್ಬಿಟ್ಟ. ಉತ್ತಮ ಎನಿಸಿಕೊಳ್ಳುತ್ತಿದ್ದ ಹನುಮಂತ ಏಕಾಏಕಿ ಕಳೆದ ವಾರದಲ್ಲಿ ಕಳಪೆ ಪಟ್ಟವನ್ನು ಅಲಂಕರಿಸಿದ್ದು, ಅದನ್ನು ಪ್ರೀತಿಯಿಂದ ಸ್ವಾಗತಿಸಿ ಅಭಿಮಾನಿಗಳು ಕೊಟ್ಟ ಒಂದು ಗೌರವಕ್ಕೆ, ಇಲ್ಲಿ ಸ್ಪರ್ಧಿಗಳ ಆಟಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಕೊಟ್ಟಿದ್ದು ಅಲ್ಲದೆ ಹನುಮಂತ ಇದೀಗ ಸ್ಪರ್ಧಿಗಳು ಕೊಟ್ಟ ಕಳಪೆ ಪಟ್ಟಕ್ಕೆ ಅವರು ಕೊಟ್ಟ ಆಶೀರ್ವಾದ ಎಂಬಂತೆ ಪ್ರೀತಿಯಿಂದ ಸ್ವೀಕರಿಸಿಬಿಟ್ರು. ಕಾರಣ ಹನುಮಂತ ಒಬ್ಬ ಆಡುಗಾರ ಆಗಿರ್ಬೋದು, ಹಾಗೆ ಒಬ್ಬ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಳ್ಳೆಯ ಪ್ರೀತಿಯ ಒಳ್ಳೆಯ ಗುಣ ಇರುವಂತಹ ಹನುಮಂತ ಯಾರ ಬಳಿಯೂ ಕಿತ್ತಾಟ ನಡೆಸಿಕೊಳ್ಳದೆ, ಯಾರ ಬಳಿಯೂ ದ್ವೇಷವನ್ನು ನಡೆಸಿಕೊಳ್ಳದೆ, ಎಲ್ಲರಲ್ಲೂ ಕೂಡ ಪ್ರೀತಿಯಿಂದ ಒಡನಾಟವನ್ನು ಹೊಂದಿರುವಂತಹ ಹನುಮಂತನನ್ನ ಅನೇಕರು ಇಷ್ಟಪಡುತ್ತಿದ್ದಾರೆ ವೀಕ್ಷಕರು. ಕಳೆದ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಶೋಗೆ ಎಂಟ್ರಿ ಕೊಟ್ಟಾಗ ಒಂದು ವಿಡಿಯೋವನ್ನು ಅಭಿಮಾನಿಯೊಬ್ಬರು ಹೇಳಿ ಆ ಒಂದು ವಿಡಿಯೋಗೆ ಕ್ಲಾರಿಟಿ ಕೊಡ್ತಂತೆ. ಹನುಮಂತ ಯಾಕೆ ಡಲ್ ಆಗಿದ್ದಾರೆ, ಯಾವುದೋ ಒಂದು ಹುಡುಗಿಯ ನೆನಪಿನಲ್ಲಿದ್ದಾರಾ, ಏನು ಸಮಸ್ಯೆ, ಯಾಕೆ ಈ ರೀತಿಯಾಗಿ ಡಲ್ ಆಗಿದ್ದಾರೆ ಅನ್ನೋ ಒಂದು ವಿಡಿಯೋ ಅಭಿಮಾನಿಯೊಬ್ಬರು ಕಿಚ್ಚ ಸುದೀಪ್ ತಿಳಿಸಿದ್ರು. ಆ ಒಂದು ವಿಡಿಯೋಗೆ ಹನುಮಂತ ಕ್ಲಾರಿಟಿ ಕೊಟ್ಟಿದ್ದೆ. ಸರ್, ಮನೆಯ ಒಂದು ನೆನಪು ಆಗ್ತಿದೆ, ನಮ್ಮ ಅಪ್ಪ ಅವರ ಒಂದು ನೆನಪು ಕಾಲು ಬಂದರೆ ಮತ್ತೆ ಸ್ಟ್ರಾಂಗ್ ಆಗಿ ಆಟ ಆಡ್ತೀನಿ ಅನ್ನೋ ಒಂದು ಆಸೆಯನ್ನು ಹೇಳಿದ್ರು. ಆದರೆ ಇವತ್ತು ಅದೇ ಆಸೆಯಂತೆ ಕಿಚ್ಚ ಸುದೀಪ್ ಅವರು ಈಡೇರಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಕೊನೆಯದಾಗಿ ಎಲ್ಲ ಸ್ಪರ್ಧಿಗಳು ಮೊದಲಿಗೆ ಬಂದರೆ, ಇದೀಗ ಹನುಮಂತನಿಗೆ ಸರ್ಪ್ರೈಸ್ ಮೂಲಕ ಕೊನೆಯದಾಗಿ ಹನುಮಂತನ ಅಪ್ಪ ಅಮ್ಮನನ್ನ ಕರೆಸಿಕೊಂಡು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಮೂಲಕ ಕೊಟ್ಟಿದ್ದಾರೆ. ಇದು ಒಬ್ಬ ಬಡ ಒಂದು ರೈತರು ಈ ಬಿಗ್ ಬಾಸ್ ಮನೆಗೆ ಒಂದು ಎಂಟ್ರಿ ಕೊಟ್ಟಿದ್ದು ಹಲವಾರು ರೈತರು ಇಷ್ಟಪಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ.